ಮನುಷ್ಯ ಹುಟ್ಟಿ ಬಂದ ನಂತರ ವಿಶಾಲವಾದ ವಿಶ್ವದಲ್ಲಿ ನಮ್ಮ ಜೊತೆಗೆ ಬದುಕುವಂತಹ ಸಹಸ್ರ ಕೋಟಿ ಪ್ರಾಣಿಗಳ, ಪಕ್ಷಿಗಳ, ಜಲಚರ, ಉಭಯಸರ ಎಲ್ಲ ವಾಸಿಗಳಲ್ಲಿ ಮನುಷ್ಯನೂ ಕೂಡ ಒಂದು ಪ್ರಾಣಿ ಮಾತ್ರ. ಇಲ್ಲಿ ಏನು ವಿಶೇಷತೆ ಏನಿಲ್ಲ. ಮನೆಯಲ್ಲಿರುವಂತಹ ನಾಯಿ, ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ದನಗಳು, ಹಾರಾಡುವಂತಹ ಪಕ್ಷಿಗಳು, ನೀರಿನಲ್ಲಿ ಈಜುವ ಮೀನು ಮತ್ತು ಮತ್ಸ್ಯಾದಿಗಳು, ಇವೆಲ್ಲವೂ ಹೇಗೆ ಪ್ರಾಣಿಗಳು ಹಾಗೆ ನಾನು ಕೂಡ ಒಂದು ಪ್ರಾಣಿ. ಇಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ. ವ್ಯತ್ಯಾಸ ಏನಾದ್ರೂ ಇದ್ರೆ, ಈ ಮನುಷ್ಯ ಜನ್ಮಕ್ಕೆ ಮಾತ್ರ ವ್ಯತ್ಯಾಸ ಏನಾದ್ರೂ ಇದ್ರೆ, ಈ ಮನುಷ್ಯ ಜನ್ಮ ಬಂದ ನಂತರ ತಾನು ಯಾತಕ್ಕಾಗಿ ಹುಟ್ಟಿದೆ, ನನ್ನ ಈ ಕರ್ತವ್ಯ ಏನು, ಏನನ್ನು ಮಾಡುವಗೋಸ್ಕರ ಪೃಥ್ವಿಯಲ್ಲಿ ಪರಮಾತ್ಮನು ನನಗೆ ಅವಕಾಶ ಕೊಟ್ಟಿದ್ದಾನೆ ಎಂದು ತಿಳಿದು ಬದುಕುವುದು ಮಾತ್ರ ಇದು ಮನುಷ್ಯ ಎಂಬ ಪ್ರಾಣಿಗೆ ಸಾಧ್ಯದನ ಹೊರತು ಉಳಿದ ಇನ್ಯಾವ ಪ್ರಾಣಿಗಳಿಗೆ ಸಾಧ್ಯ. ಅವು ತಿಳಿದು ಬದುಕುವುದಿಲ್ಲ. ಊಟದಲ್ಲಿ, ನಿದ್ರೆಯಲ್ಲಿ, ಗಂಡ ಹೆಂಡತಿಯ ಮೈಥುನದಲ್ಲಿ, ಮಕ್ಕಳನ್ನು ಹಡೆಯುವುದರಲ್ಲಿ, ಪೋಷಿಸುವುದರಲ್ಲಿ, ರೋಗ ಬಂದಾಗ ನರಳುವಲ್ಲಿ, ಬಿದ್ದು ಸತ್ತು ಹೋಗುವಲ್ಲಿ ಎಲ್ಲರಿಗೂ ಸಮ. ನನ್ನ ಮನೆ ಮುಂದಿನ ನಾಯಿಯೂ ಕೂಡ ಅದು ಹುಟ್ಟುತ್ತದೆ. ಅದು ಒಂದು ದಿವಸ ಅಣ್ಣ ಏನೋ ನೀವು ಹಾಕಿದ್ದೆಲ್ಲ ತಿಂದು ದೊಡ್ಡದಾಗ್ತದೆ. ಒಂದು ದಿನ ವಯಸ್ಸಿಗೆ ಬಂದ ಅವನು ಹೆಣ್ಣಾಯಿಯನ್ನು ಬೆನ್ನಟ್ಟಿಕೊಂಡು ಹೋಗ್ತದೆ. ಯಾರೋ ಕಲ್ಲು ಕವನಗಳಿಂದ ಹೊಡೆದರೂ ಸಹಿಸಿಕೊಳ್ಳುತ್ತೆ. ಒಂದು ದಿನ ಮುದುಕಾಗುತ್ತೆ, ಒಂದು ದಿನ ತೊಣಸಿ ಕಡಿಯುತ್ತೆ, ಒಂದು ದಿನ ಪುಣ್ಯ ಹತ್ತುತ್ತೆ, ಒಂದು ದಿನ ಹುಣ್ಣು ಆಗುತ್ತೆ, ಒಂದು ದಿನ ಬಿದ್ದು ಸತ್ತು ಹೋಗುತ್ತೆ. ಇದು ನಾಯಿಯ ಬದುಕನ್ನು ಹೇಳಿದೆ. ಇದ್ರ ಈ ಕಡೆಗೆ ನಾಯಿ ಸಾಕಿದವನ ಮಾಲೀಕನ ಬದುಕು ಏನು? ಅವನು ಹುಡ್ತಾನೆ, ಅವನು ಅದನ್ನೇ ತಿಂತಾನೆ, ಅವನು ದೊಡ್ಡವನಾಗ್ತಾನೆ, ಅವನು ಒಂದು ಹೆಣ್ಣಿನ ಬೆನ್ನೆತ್ತು ಹೋಗ್ತಾನೆ, ಅವನು 2 ಮಕ್ಕಳ ಹಡಿತಾನೆ, ಒಂದಿನ ಮುದುಕಾಗ್ತಾನೆ, ಒಂದು ಸತ್ತು ಹೋಗ್ತಾನೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಟ್ ಅನಿಮಲ್ ಅಂಡ್ ಮೀ? ಏನಿಲ್ಲ ವ್ಯತ್ಯಾಸ. ವ್ಯತ್ಯಾಸ ಏನಾದ್ರೂ ಇದ್ರೆ ಆ ಪ್ರಾಣಿಗೆ, ನನ್ನ ಮನೆಯಲ್ಲೇ ಸಾಕಿದ ಆ ಪ್ರಾಣಿಗೆ ತಾನಾರೆಂಬುದನ್ನು ತಿಳಿಯುವಂತ ಆ ಅವಕಾಶ ಪರಮಾತ್ಮ ಅದಕ್ಕೆ ಕೊಟ್ಟಿಲ್ಲ. ನನಗಿಂತೂ ಬುದ್ಧಿಯಲ್ಲಿ ಜಾಣ ಇದೆ. ನನ್ನ ಮನೆಯ ಕಳ್ಳತನವನ್ನು, ನನ್ನ ವಸ್ತುವನ್ನು ಒಯ್ದ ಕಳ್ಳನನ್ನ ನಾನು ಕಂಡು ಹಿಡಿಲಿಕ್ಕಾಗೋದಿಲ್ಲ, ನಾಯಿ ಕಂಡು ಹಿಡಿಯುತ್ತೆ. ಅಂದ್ರೆ ನಾಯಿ ನನಗಿಂತಲೂ ಜಾಣದು. ಅದು ಎಲ್ಲಿ ದಡ್ಡದ ಅಂದ್ರೆ ಅದಕ್ಕೆ ತಾನಾರೆಂಬುದನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಈ ಅವಕಾಶವನ್ನು ಕೊಟ್ಟದ್ದು ಪರಮಾತ್ಮ ಮನುಷ್ಯನಿಗೆ ಮಾತ್ರ. ಈ ಮನುಷ್ಯನಿಗೆ ಕೊಟ್ಟ ಅವಕಾಶದಲ್ಲಿ, ಪರಮಾತ್ಮ ಕೊಟ್ಟ ಅವಕಾಶದಲ್ಲಿ ನಾವು ಎಷ್ಟು ಜನ ಇವತ್ತಿನ ದಿನ ಈ ಅವಕಾಶಕ್ಕಾಗಿ ನಾವು ಕಾಯ್ತೇವೆ, ಈ ಅವಕಾಶಕ್ಕಾಗಿ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋದು ನೀವೆಲ್ಲ ನಿಮ್ಮ ಎದೆಗಳನ್ನು ಮುಟ್ಟಿ ನೋಡ್ಕೋಬೇಕು. ನಾನು ಕೆಲವೊಬ್ರು 20 ವರ್ಷದ ಸಣ್ಣ 10 ಮಕ್ಕಳಿದ್ದಾವೆ, 50 ವರ್ಷದವ್ರು ಇದ್ದೀರಿ, 70 ವರ್ಷದವ್ರು ಇದ್ದೀರಿ, ನಂತರ ವಯಸ್ಸಾಗಿ ಮುದುಕಾದವ್ರು ಇದ್ದೀರಿ. ನೀವು ಯೋಚನೆ ಮಾಡಿ, ನಿಮ್ಮ ಸಮಯವನ್ನು ನಿಮ್ಮನ್ನು ನೀವು ತಿಳಿಯುವ ಸಲುವಾಗಿ, ಗುರು ಶೋಧನೆಯಲ್ಲಿ ಸೇವಿಸುವ ಸಲುವಾಗಿ ಏನಾದರೂ ಒಂದಿಷ್ಟು ಸಮಯವನ್ನು ತೆಗೆದಿಟ್ಟಿದ್ದೀರಾ? ಏನು ನಾಯಿಯ ಬದುಕಿಗೆ ಹಾಗೆ ನಾವು ಬದುಕ್ತಾ ಇದ್ದೀವ? ಯೋಚನೆ ಮಾಡಬೇಕು, ಯೋಚನೆ ಮಾಡಬೇಕು. ನಾನು 60 ವರ್ಷ 70 ವರ್ಷ ಇಲ್ಲಿ ನಾಯಿ ಬರ್ತಾ ಇದೆ, ಅಲ್ಲಿ ನಾಯಿ ಬರ್ತಾ ಇದೆ. ಅದಕ್ಕೂ ನನಗೂ ವ್ಯತ್ಯಾಸ ಇಲ್ಲ. ಅದು ಸಭೆಗೆ ಬಂದಿದೆ, ಅದು ಇಲ್ಲಿ ಸಭೆಯಲ್ಲೇ ಬಂದಿದೆ. ವ್ಯತ್ಯಾಸ ಏನಾದರೂ ಇದ್ರೆ ಅದಕ್ಕೆ ನಾನು ಹೇಳಿದ್ದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ, ನಿಮಗೆ ತಿಳಿಯುವ ಸಾಮರ್ಥ್ಯ ಇದೆ. ಇದೇ ಇರುವಂತ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ನಾನು ಸಮಯವನ್ನು ತೆಗಿತಾ ಇದ್ದೀನಾ ಇಲ್ಲ ಅನ್ನೋದು ಪರಾಮರ್ಶೆ ನೋಡಿಕೊಳ್ಳುವಂತ ಒಂದು ಉತ್ತಮ ಸಮಯದಲ್ಲಿ ಒಬ್ಬ ಮಹಾನುಭಾವ, ಈಗ 2 ದಂಪತಿಗಳನ್ನು ನಾವು ಸನ್ಮಾನ ಮಾಡಿದ್ರು ಬಿಸ್ರಳ್ಳಿ ಗ್ರಾಮದವರು. ಅವ್ರಿಗೆ ಯಾತಕ್ಕೆ ಸನ್ಮಾನ ಮಾಡಿದ್ರು? ಏನ್ ಮಕ್ಕಳ ಹಡ್ದಕ್ಕೆ ಸನ್ಮಾನ ಮಾಡಿದ್ರ? ಮಕ್ಕಳ ಅವ್ರಷ್ಟೇ ಹಡ್ದಾರ, ನೀವ್ಯಾರು ಹಡ್ದಿಲ್ಲ? ನಾನು ಹಡ್ದಿಲ್ವೇ? ನನಗೆ ಯಾಕೆ ಸನ್ಮಾನ ಮಾಡಲಿಲ್ಲ? ಅವ್ರಿಗೆ ಯಾಕೆ ಸನ್ಮಾನ ಮಾಡಿದ್ರು ಅಂದ್ರೆ ಮಕ್ಕಳ ಹಡ್ದಾರೆ. ಆದ್ರೆ ಎಂಥ ಮಕ್ಕಳನ್ನ ಹಡ್ದಾರೆ ಅಂದ್ರೆ ಅವರ ಮಗನಿಂದ ನಾಡಿನ ಕೀರ್ತಿ ಬೆಳೆಯುವಂತ ಕಲಶಪ್ರಾಯನಾದಂತ ಮಗನನ್ನು ಹಡ್ದಾರೆ. ನಮ್ಮ ಮಕ್ಕಳನ್ನ ಹಡ್ದು ನನಗೆ ಯಾಕೆ ಸನ್ಮಾನ ಆಗಲಿಲ್ಲ? ನನಗೆ ಯಾಕೆ ನನ್ನ ತಂದೆ ತಾಯಿಗಳಿಗೆ ಯಾಕೆ ಸನ್ಮಾನ ಮಾಡಲಿಲ್ಲ? ನನ್ನ ತಂದೆ ತಾಯಿ ಯಾಕೆ ಮಾಡಲಿಲ್ಲ ಅಂದ್ರೆ ನನ್ನ ತಂದೆ ತಾಯಿ ನನಗೆ ಕೊಟ್ಟಂತ ಜನ್ಮವನ್ನು ಇದು ಸುಮ್ಮನೆ ಮಡದಿಗಾಗೋ ಮಕ್ಕಳಿಗಾಗೋ ಯಾರದೋ ಒಂದಿಷ್ಟು ಪುಡಿಕಾಸನ್ನು ತಂದ್ಕೊಂಡು ಯಾರದೋ ಒಂದು ಉತ್ತಾರನ್ನು ಕಸ್ಕೊಂಡು ನಿನ್ನ ಜಮೀನು ಚೆಕ್ಕಿಸ್ಕೊಂಡು ಒಂದು ದಿನ ಮುದುಕರಾಗಿ ನಿನ್ನ ಕಡೆಯಿಂದ ಚೀಟ್ ಓಡಿಸ್ಕೊಂಡು ಸತ್ತು ಹೋಗುವ ಮಗನ ನಡೆದಾರ.
ಯಾವನೇ ಒಬ್ಬ ಮಗನನ್ನು ಹಡೆದಂತ ತಂದೆ ತಾಯಿ ಅವರು ಇವತ್ತಿನ ದಿವಸ ಬಿಸರಳ್ಳಿ ಗ್ರಾಮಕ್ಕೆ ದಾನವಾಗಿ ಕೊಟ್ಟು ಅಂತ ಮಹಾನುಭಾವರ ಮಗನೊಬ್ಬ ಲೋಕೋದ್ಧಾರಕ್ಕಾಗಿ ಯಾರದಾರಪ್ಪ ಲೋಕದಲ್ಲಿ? ಯಾರದಾರ? ಲೋಕದಲ್ಲಿ ಮನೆಗಾಗಿ ಸತ್ತವರು, ಮನೆಯನ್ನು ಕಟ್ಟಿ ಸಾಲಕ್ಕಾಗಿ ಸತ್ತವರು, ಇನ್ನಾವುದಕ್ಕಾಗಿಯೂ ಸತ್ತವರು. ಲೋಕದಲ್ಲಿ ಕೋಟಿ ಜನ ಇದ್ರೆ ಲೋಕಕ್ಕಾಗಿ ಸತ್ತ ಮಹಾನುಭಾವ ಇವತ್ತಿನ ಶಿವಶಾಂತ ಮಹಾಸ್ವಾಮಿಗಳು ತಮ್ಮ ಜೀವನದ ಸಾವನ್ನು ತಂದರು, ತಮ್ಮ ಶ್ರಮವನ್ನು ಹಾಕಿದವರು, ತಮ್ಮನ್ನು ತಾವು ಮುಡಿಪಾಗಿಟ್ಟವರು. ಇಂಥ ಮಹಾನುಭಾವರ ಪಟ್ಟಾಧಿಕಾರದ ಮಹೋತ್ಸವ ಈ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇದೆ. ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ಬೋದು. ಸ್ವಲ್ಪ ಕಾರ್ಯಕರ್ತರು ಸ್ವಲ್ಪ ಇದನ್ನು ಸ್ವಲ್ಪ ನಿಲ್ಲಿಸ್ಬೇಕು ನೋಡ್ರಿಪ್ಪ. ಒಂದು ಮಾತನ್ನು ನಾನು ನಿಮ್ಮನ್ನು ನೆನಪಿಸ್ತೇನೆ, ತಿಳಿಯುವಂಗೆ ಹೇಳ್ತೇನೆ. ಒಂದು ಸಣ್ಣ ಮಂಗ ಮತ್ತು ಒಂದು ಮರಿಯ ಕಥೆ, ಅದನ್ನು ವಚನಕಾರ ಬಹಳ ಚೆನ್ನಾಗಿ ಬರೀತಾ ಇದೆ. ಮರಿಯು ಮರ್ಕಟವನ್ನಪ್ಪಿ ತಮ್ಮ ಹಾಶ್ ದೌಡ್ ಕೈ ಬಿಡ್ರಿ ಅವ ತಮ್ಮ ಸಾಂಭಜೈ ನಮ ಪಾರ್ವತಿ ಪತೈ ಶಿವಹರ ಬಿಡಿ. ಮರಿಯು ಮರ್ಕಟವನಪ್ಪಿ ಮರವನೇರಿದ ತರದಿ ರೆಂಬೆ ಕೊಂಬೆಗೆ ಹಾರಿ ಫಲಪುಷ್ಪವನ್ನೇ ತಿಂದು ದಷ್ಟ ಪುಷ್ಟವಾಗಿ ಬೆಳೆದ ಮರಿಯ ತೆರದೆ ಗುರುವೇ ನಾನು ನಿನ್ನನ್ನು ಅಪ್ಪಿ ಮುತ್ತಾದೆ ನೋಡು. ಕಥೆ ಬರೆದಿದ್ದಾನೆ, ಸಣ್ಣ ಕಥೆ. ಮಂಗ ಮರಿ ಹಾಕಿ ಮರಿ ಹಾಕಿದಂತಹ ಮಂಗ ಹುಟ್ಟಿದ ತಕ್ಷಣ ಇಷ್ಟೇ ಇರುವಂತಹ ಒಂದು ಮರಿ ಅದು ಸುಮ್ಮನೆ ಹಿಂಗ್ ಮರಿ ಹಾಕ್ತು, ಅದು ತೆಳಗೆ ಬಿದ್ದು ಸತ್ತ ತಕ್ಷಣದಲ್ಲಿ ಆ ಮರಿ ಮಾಡಿದ ಮೊದಲು ಕೆಲಸ ಏನು ಅಂತಂದ್ರೆ, ಯಾವ ತಾಯಿ ಜನ್ಮ ಕೊಟ್ಟಿತ್ತೋ ಆ ಮರಿ ಆ ತಾಯಿಯನ್ನ ಹಿಂಗ ಅಪ್ಕೊಂಡ್ಬಿಡ್ತು. ನಾ ಹೇಳೋದು ಗೊತ್ತಾಗತ್ತಲ್ಲ, ಮಂಗ ಮರಿ ಅಪ್ಕೊಂಡು ನೋಡಿರಮ್ಮ, ಗಿಡ ಹತ್ತುವ ಮಂಗ ಮರಿ ಹೊಟ್ಟೆ ಬುಡಕ್ ಇಟ್ಕೊಂಡು ನೋಡಿರ ಚಪ್ಪಾಳೆ ಹಾಕಿ. ಇಲ್ಲಿ ಮಾಡಿದ ಮೆಕ್ಯಾನಿಸಮ್, ಇಲ್ಲೊಂದು ಸೈನ್ಸ್ ಇದೆ. ಮರಿ ಹುಟ್ಟದ, ನಡಿಲಿಕ್ಕೆ ಶಕ್ತಿ ಇಲ್ಲ, ಗಿಡ ಹತ್ತಲಿಕ್ಕೆ ಅದಕ್ಕೆ ಯಾವ ಜ್ಞಾನವೂ ಇಲ್ಲ, ಗಿಡಕ್ಕೆ ನಿಚ್ಚುನಿಕ್ಕಿಲ್ಲ, ಅದು ಏನೂ ಇಲ್ಲ. ನಾ ಹೆಂಗ್ ಬದುಕಲಿ ಅಂತ ಸುಮ್ಮನೆ ಕುಂಡ್ರಲಿಲ್ಲ, ಯೋಚನೆ ಮಾಡಲಿಲ್ಲ, ಯಾರಿಗೂ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ. ಅದು ಏನ್ ಮಾಡ್ತು ಅಂದ್ರೆ, ಯಾರ ಹಡದಾರೋ ಅವ್ರನ್ನ ಗಪ್ಪನೆ ಹಿಂಗೆ ಅಪ್ಕೊಂಡ್ಬಿಡ್ತು, ಹೊಟ್ಟೆ ಹುಡುಕಿ ಹಿಂಗೆ ಹಾಕೊಂಡು ಅಪ್ಕೊಂಡ್ಬಿಡ್ತು. ಅಪ್ಕೊಂಡ ತಕ್ಷಣ ಹಡೆದ ತಾಯಿ ಮಂಗ ಏನ್ ಮಾಡ್ತು ಅಂದ್ರೆ, ಹಸಿವೆಯನ್ನು ತಾನು ತಿಂದು ತನ್ನ ಮಗನನ್ನು ರಕ್ಷಿಸುವ ಸಲುವಾಗಿ ಆ ಮಂಗ ಏನ್ ಮಾಡ್ತು ಅಂತಂದ್ರೆ, ಪಕ್ಕ 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 ಗಿಡ ಹತ್ತು. ಆ ಗಿಡದಾಗ ಒಂದು ಹಣ್ಣು ನೋಡ್ತು, ಈ ಗಿಡದಾಗ ಒಂದು ಹಣ್ಣು ನೋಡ್ತು, ಈ ಗಿಡದಿಂದ ಆ ಗಿಡಕ್ಕೆ ಜಿಗಿತು, ಆ ಗಿಡದಿಂದ ಈ ಗಿಡಕ್ಕೆ ಜಿಗಿತು. ಏನ್ ಮರಿನ ಹಿಂಗ್ ಕೈ ಹಿಡ್ಕೊಂಡೆ, ಈಗ ನಾವು ICC ಹೋಗ್ತಿರ್ತೀವಲ್ಲ ದವಾಖಾನೆ, ಹಿಂಗೆ ಹೆಂಗದಂದ್ರೆ ನಂಗೆ ಆರಾಮಿಲ್ಲ ಇವತ್ತು, ಹಿಂಗ್ ಮುಚ್ಕೊಂಡಿರ್ತಾರೆ, ಹಿಂಗ್ ಮಾಡ್ಕೋತ ಹೋಗೈತಂತ. ಹೇಳಮ್ಮ ಆ ಮಂಗ ತನ್ನ ಮರಿನ ಹಿಂಗ್ ಮಾಡ್ಕೊಂಡು ಹೋಗ್ಯದ, ಕೊಂಚಿಗೆ ಕುಳ ಕಟ್ಟದ, ಮಂಗನ ಮರಿ ಅಂತಾರ ಸತ್ತದನ, ICC ಹಾಕ್ಯಾರ. ಹೆಂಗ್ ಬದುಕ್ತು? ತಾಯಿಯನ್ನು ಅಪ್ಕೊಂಡು ಬದುಕ್ತು. ತಾಯಿ ಹಿಡ್ಕೊಂಡಿ, ತಾಯಿಯನ್ನು ಹಿಡ್ಕೊಂಡಿ, ಮಾಫ್ಲರ್ ಹೊದಿಸಿಲ್, ಅದಕ್ಕೆ ಪ್ಯಾರಾಸಿಟಮಾಲ್ ಡ್ರಾಪ್ ಹಾಕಿಲ್, ನೆತ್ತಿಗೆ ಎಣ್ಣೆ ಉಣಿಸಿಲ್, ತೊಟ್ಟದ ಕಟ್ ತೂಗಿಲ್. ಆದ್ರೆ ಮಂಗನ ಮರಿ ತಾಯಿ ಎಷ್ಟು ದಷ್ಟಪುಷ್ಟನೋ ಅಷ್ಟು ಬದುಕಿ ಆ ತಾಯಿ ಮಂಗ ನೋಡಿ ಆಶ್ಚರ್ಯ ಪಡುವ ತೆರದಿ ತಾಯಿಯ ಮುಂದೆನೆ ಇನ್ನೊಂದು ಗಿಡಕ್ಕೆ ಹಾರಿ ಅದು ತಾಯಿಗೆ ಹೆಂಗೆ ಸಂತೋಷ ಪಡ್ತದನೋ ಹಾಗೆ ಗುರು ಶಿಷ್ಯರ ಸಂಬಂಧ. ಚೆನ್ನಾಗಿದೆ. ಹೇಗೆ ಅದು ಆ ಮಾರ್ಜಾಲ ದೃಷ್ಟಿ, ಅದು ಶಾಸ್ತ್ರದಲ್ಲಿ ಅದಕ್ಕೆ ಮಾರ್ಜಾಲ ಅಂತ ಕರೀತಾರೆ. ಆ ಮಾರ್ಜಾಲ ದೃಷ್ಟಿನಲ್ಲಿ ಇಲ್ಲಿ ಏನ್ ಮಾಡಿದೆ ಅಂದ್ರೆ, ಮರಿಯು ಮಂಗ ಏನೂ ಮಾಡಿಲ್ಲ, ಜನ್ಮ ಕೊಟ್ಟದೆ, ತನ್ನ ಪಾಡಿಗೆ ತಾನು ನಡೆದದೆ. ಆದರೆ ಅದು ಹುಟ್ಟಿದ ಮರಿ ತಾಯಿಯನ್ನು ಅಪ್ಪಿಕೊಂಡು ಬಂದಿದೆ. ಇದು ಮಾರ್ಜಾಲ ದೃಷ್ಟಿ. ಆದ್ರೆ
ಇನ್ನೊಂದು ದೃಷ್ಟಿಯಲ್ಲಿ ಸಂತ ಹೆಂಗ್ ಬದುಕ್ತಾನಂದ್ರೆ ಬಹಳ ಚೆನ್ನಾಗಿ. ಈಗ ಇಲ್ಲಿ ಟಿಬಿ ಡ್ಯಾಮ್, ಆ ಟಿಬಿ ಡ್ಯಾಮ್ನಲ್ಲಿ ಜೂನ್ ಜುಲೈಗೆ ನೀರು ಬಂದ್ಬಿಡುತ್ತೆ. ಎಲ್ಲ ಹರಿಯರ್ ಈ ಕಡೆಯಿಂದ ಹಿಡ್ಕೊಂಡು ಎಲ್ಲ ಸಹ್ಯಾದ್ರಿ ಬೆಟ್ಟದಿಂದ ಎಲ್ಲ ನೀರು ಬಂದ್ಬಿಡುತ್ತೆ. ಆ ನೀರು ತುಂಬಿ ಆಗಸ್ಟ್ 15ಕ್ಕೆ ಏನಾಗುತ್ತೆ, ಡ್ಯಾಮ್ ಫುಲ್ ಆಗುತ್ತೆ. ಆ ನೀರು ಅಷ್ಟೇ ಬಂದಿರುವುದಿಲ್ಲ, ನೀರಿನ ಜೊತೆ ಆ ಹರಿಹರ, ಆ ದಾವಣಗೆರೆ, ಅದು ಆ ಕಡೆಯಿಂದ ಬರುವಂತ ನೀರಿನೊಳಗೆ ಮೀನುಗಳು, ಅದರ ಮರಿಗಳು, ಅದರ ಕಪ್ಪೆಗಳು ಅವೆಲ್ಲವೂ ಕೂಡಿ ಆ ನೀರು ಕೂಡ ಹರ್ಕೋತ ಬಂದಿರ್ತಾವ. ಅವು ಬಂದು ಏನ್ ಮಾಡ್ತಾವ ಅಂದ್ರೆ ಟಿಬಿ ಡ್ಯಾಮ್ ಅಂತ ದೊಡ್ಡ ಡ್ಯಾಮ್ ಆನಂದವಾಗಿ ತುಂಬಿಕೊಂಡು ನಿಂತಿತ್ತು. ಇಷ್ಟು ಖುಷಿ ಆತವಕ್ಕೆ, ಓಹೋ ದಿನಾಲು ಹರು ನೀರಾಗ ಅಡ್ಡಾಡಿ ಸಾಕಾಗಿತ್ತು, ನೀರು ಚಂದ ನಿಂತು ಬಿಟ್ಟದೆ, ಏನ್ ಜನ ಬರ್ತಾರೆ ನೋಡಕ್ಕೆ, ಎಷ್ಟು ಸುಂದರ ಅದ ಅಂತ ತಿಳ್ಕೊಂಡು ಒಂದು ಮೀನ್ ಏನ್ ಮಾಡಿತ್ತು, ತನ್ನ ಮರಿ ಹಾಕಿತ್ತು. ಆಗಲೇ ಮಂಗ್ಯನ್ ಕತೆ ಹೇಳಿನಿ, ಈಗ ಮೀನಿಂದ ಹೇಳಕತ್ತೀನಿ. ನೆನಪಿಟ್ಕೋಬೇಕು ಹೋಗೋ ಮುಂದೆ. ಏಸ್ ಕತೆ ಹೇಳಿದ್ರ ಅಜ್ಜ ಅವರು ಅಂತಂದ್ರೆ ಒಬ್ಬರಿಗೊಬ್ರು ಮಾತಾಡ್ಕೊತ ಹೋಗು, ನೀವು ತಿಳ್ಕೋಬೇಕು. ಆ ಮೀನ ಏನ್ ಮಾಡಿತ್ತು ಅಂದ್ರೆ ಮರಿ ಹಾಕಿತ್ತು. ಆ ಮರಿ 10 ಮರಿಗಳು ತಾಯಿ ಮೀನ ಹರಿದಿತ್ತು. ತೆಳ್ಳ ನೀರು, ಹೊಸ ನೀರು, ಸಂತೋಷ ಆಗಿತ್ತು. ಆ ಮರಿಗಳನ್ನ ಕರ್ಕೊಂಡೆ ಹಿಂಗೆ 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 ಆ ನೀರಿನೊಳಗೆ ಆಟ ಆಡುವಾಗ ಚೀಫ್ ಮಿನಿಸ್ಟರು ಆರ್ಡರ್ ಮಾಡಿದರು, ಜನ ನೆಲ್ ಹಚ್ಚಬೇಕು, ಅಗಲಕೆರೆ, ಶಿವಪುರ, ಶಾನಾಪುರ, ಗಂಗಾವತಿ ತಕ್ಕ ನೆಲ್ ಹಚ್ಚಬೇಕು, ಇನ್ನು ಡ್ಯಾಮ್ ಓಪನ್ ಮಾಡ್ರಿ, ನೀರು ಬಿಡ್ರಿ ಅಂತ ಆರ್ಡರ್ ಆಯ್ತು. ಇದು ಈ ಲೆಟರ್ ನೀನಿಗೆ ಬಂದತ್ತೆ, ಯಾರಿಗೆ ಬಂದತ್ತೆ? ಕಾರ್ಪೊರೇಷನ್ ಬಂದ. ಅವ ಎಂಜಿನಿಯರ್ಸ್ ಬಂದ, ಬಾಗಿ ನರ್ಸಿದ್ರು, ಹೂವ, ಹಣ್ಣ, ಅಣ್ಣ ಎಲ್ಲ ಹಾಕಿ ಗಂಗಾ ಪೂಜೆ ಮಾಡಿ ಇಂಥ ಮಹಾನುಭಾವರ ಕಡೆಯಿಂದ ಹಿಂಗೆ ಮಾಡಿ ಹಿಂಗೆ ಹಾಕಿದ್ರು. ಹಾಕಿದ್ದ ಅನ್ನದ ಅಗಳಗಳನ್ನ ತಾಯಿ ಮೀನ ಮಕ್ಕಳು ಕರ್ಕೊಂಡು ಹಿಂಗೆ ತಿನ್ಬೇಕು ಅನ್ನೋದಕ್ಕೆ ಡ್ಯಾಮ್ ಹಾಕಿ. ಅದೇನ್ ಮಾಡಕತ್ತಿತ್ತು, ಅದು ಅನ್ನದ ಪ್ರಸಾದ, ಕರ್ಚಿಕಾಯಿ, ಅಣ್ಣ, ಕಡ್ಲಿಬೇಳೆ ಹಿಂಗ್ ಮಾಡಿ ನೀರ ಸುರಿಬೇಕು ಅನ್ನೋದಕ್ಕೆ ಆ ತಾಯಿ ಮೀನು ಮಕ್ಕಳಿಗೆ ಅಲ್ಲಿ ಆಹಾರ ಬಂತು ತಿನ್ರಿ ಅನ್ನೋದಕ್ಕೆ ಮಕ್ಕಳಿಗೆ ಹಿಂಗ್ ಬಾಯಿ ಹಾಕೋದಕ್ಕೆ ಡ್ಯಾಮ್ ಹಾಕಿ ಕೊಟ್ಟು ಚಂದದ ನೀರು ಹೋಯ್ತು. ಅದ್ರ ಕೂಡ ಯಾರು ಆದ್ರೂ ಮೀನು ತಾಯಿ ಮೀನು ಎಲ್ಲಿ ಹೋಯ್ತು, ಮರಿ ಮೀನು ಎಲ್ಲಿ ಹೋಯ್ತು? ಯಾರು ವೇಗವಾಗಿ ಹರಿಯುವಂತಹ ನೀರು, 2 ಕೆನಲ್ಗಳು ಧೂಳು ಎದ್ದಂಗೆ ಎದ್ದು ಬಿಡುತ್ತು ನೀರು. ಇನ್ನು ಅಲ್ಲಿ ಯಾರಿಗಾರ ಅಪ್ಪಿಕೊಂಡು ಯಾರಿಗಾರ ಒಬ್ಬರಿಗೊಬ್ರು ಎಂದು ಸಹಾಯ ಮಾಡೋದು ಐತೇನಲ್ಲಿ? ಅಷ್ಟು ವೇಗವಾದ ನೀರಾಗಿ ಯಾರು ಬದುಕಾಕತ್ತೇನಲ್ಲಿ? ಆ ಸಣ್ಣ ಮೀನುಗಳ ಪಾಪ, ಸಣ್ಣ ಮೀನುಗಳು ತತ್ಕ್ಷಣದಲ್ಲಿ ತಾಯಿ ಇಲ್ಲ, ಒಂದು ಕ್ಷಣದ ಹಿಂದೆ ಅನ್ನ ಕಡ್ಲಿ ಬೆಳೆ ತಿನ್ನಬೇಕು. ಈ ಕ್ಷಣದಲ್ಲಿ ತಾಯಿ ಇಲ್ಲ, ಅಣ್ಣ ಇಲ್ಲ, ಎಲ್ಲೋ ಹೋತು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಬರುಕ ಪೌರಸ್ತಾನ ನೀರು. ತಾಯಿ ಮೀನು ಮಕ್ಕಳನ್ನು ಕಳೆದುಕೊಂಡು ಒಂದು ದಂಡೆಗೆ ಬಂದು ಯಾವುದೋ ಒಂದು ಮಣ್ಣಿನ ದಿನ್ನೆಯಲ್ಲಿ ಅದು ಹಾಗ ಆ ಮಣ್ಣಿನ ಸಮೀಪದಲ್ಲಿ ನಿಂತುಕೊಂಡು ಯೋಚನೆ ಮಾಡಿತು, ಮಗನೇ, ಜನ್ಮಾಂತರದಲ್ಲಿ ಪರಮಾತ್ಮನ ಕೃಪೆಯಿಂದ ನಿಮಗೆ ಜನ್ಮ ಕೊಟ್ಟೆ. ಯಾವುದೋ ಕ್ಷಣದಲ್ಲಿ ಅಣ್ಣ ಅನುಕೂಲತೆಗಳ ಆತು ಅಂತ ನಿಮ್ಮನ್ನ ಕರ್ಕೊಂಡು ಅಪ್ಪಿಕೊಂಡು ಬದುಕಬೇಕು ಅನ್ನೋದ್ರೊಳಗಾಗಿ ವಿಧಿ ತನ್ನ ಅಟ್ಟಹಾಸವನ್ನು ಮರೆದು ಕರ್ಕೊಂಡು ಹೋತೋ. ಎಲ್ಲಾದರೂ ಹೇಗಾದರೂ ಇರು, ಏನಾದರೂ ಮಾಡು, ನೀನು ಸುಖವಾಗಿ ಇರು ಅಂತ ತಿಳಿದುಕೊಂಡೆ ಇಲ್ಲಿ ಕೂತ್ಕೊಂಡು ಅದು ಆಶೀರ್ವಾದ ಮಾಡಿತು. ಆ ಆಶೀರ್ವಾದದ ತರಂಗ ಆ ನೀರಿನ ಕೂಡ ಹೋತು. ಅಲ್ಲಿ ಈಸುವಂತಹ ಮೀನುಗಳಿಗೆ ಅದು ಕಿವಿಯ ಮೂಲಕ ಹೋತ್ರ ಹೃದಯಕ್ಕೆ ಹೋತು. ಅವಕ್ಕೆ ಬಂತೇಳಿ ಹೊಟ್ಟೆ ತುಂಬಿಟ್ಟಿತ್ತು. ನೋಡ್ರಿ ಕಥೆ ಆಗದು. ಎಲ್ಲಿ ತಾಯಿ ಮೀನ, ಎಲ್ಲಿ ಮರಿ ಮೀನ, ಒಂದಕ್ಕೊಂದು ಯಾವುದೂ ಸಂಬಂಧ ಇಲ್ಲದೆ ಎಲ್ಲೋ ಇದ್ರೂ ಕೂಡ ನೀ ಎಲ್ಲಾದರೂ ಇರು, ಹೇಗಾದರೂ ಇರು, ಏನಾದರೂ ಮಾಡಿ ಸುಖವಾಗಿರು ನನ್ನ ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡಿದ ತಾಯಿಯ ಆಶೀರ್ವಾದ ಎಲ್ಲೋ ಇದ್ದಂಥ ಆ ಮರಿಗಳಿಗೆ ಹೇಗೆ ಹೊಟ್ಟುತ್ತೋ ಹಾಗೆ ಕೊಪ್ಪಳದ ಗದ್ದುಗೆಯ ಪಕ್ಕದಲ್ಲಿ ಕುಳಿತುಕೊಂಡು ಗವಿಸಿದ್ದಪ್ಪ, ಎಲ್ಲಾದರೂ ಇರಿ, ಹೇಗಾದರೂ ಇರಿ, ನೀವು ಚೆನ್ನಾಗಿರಿ ಅಂತ ಮಾಡಿದ ಆಶೀರ್ವಾದ ಇವತ್ತು ಬಿಸಿಲಿರುವವರೆಗೆ. ಗುರು ಶಿಷ್ಯರ ಬಾಂಧವ್ಯದಲ್ಲಿ ಪತ್ರ ವ್ಯವಹಾರ ಇಲ್ಲ. ಗುರು ಶಿಷ್ಯರ ಬಾಂಧವ್ಯದಲ್ಲಿ ಕಪ್ಪು ಕಾಣಿಕೆಗಳ ಅಡಚಣೆಗಳಿಲ್ಲ. ಗುರು ಶಿಷ್ಯರ ಏನಾದ್ರು ಮೀನಿಗೆ ಆ ಮಕ್ಕಳಿಗೆ ಏನಾದ್ರು ಲೆಟರ್ ಕೊಟ್ಟವೇನ್ರಿ? ಏನ್ ಸರ್, ಏನ್ರಿ ಹೀಗೆ ಆಗಸ್ಟ್ 15ಕ್ಕೆ ಭಾರಿ ಪ್ರಮಾಣದ ಮಳೆ ಆಗಿ
ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರೋಣದರಿಂದ ನನ್ನ ಮಕ್ಕಳೆಲ್ಲೋ ನಾನೆಲ್ಲೋ ಈ ಡ್ಯಾಮಿನ ನೀರು ಹೆಚ್ಚಾದಾಗ ಮನೆ ಮಠಗಳು ಮುಳುಗಿದಾಗ ತಹಶೀಲ್ದಾರ್ ಅಂತ ನಾವು ಲೆಟರ್ ಕೊಡ್ತೇವೆ. ನಮಗೆಲ್ಲ ಹಿಂಗೆ ನೀರು ಬಿಟ್ಬಿಟ್ರಿ, ನಮಗೆಲ್ಲ ಹಿಂಗೆ ಬೆಳೆ ಹೋಗ್ಬಿಡ್ತು ಅಂತ ಲೆಟರ್ ಕೊಡ್ತೀವಿ. ಹಾಗೇನಾದ್ರು ಲೆಟರ್ ಕೊಟ್ಟಿದ್ದಾವ? ಏನು ಇಲ್ಲಿ ಯಾವುದೇ ಪತ್ರ ವ್ಯವಹಾರ ಇಲ್ಲ, ಇಲ್ಲಿ ಕೊಡ್ತುಕೊಳ್ಳುವಂಥ ಯಾವುದೇ ಕ್ರಿಯೆಗಳಿಲ್ಲ. ಇಲ್ಲಿ ಏನಾದರೂ ಇದ್ರೆ ಕೇವಲ ಆಶೀರ್ವಾದ, ಸ್ಮರಣ ರೂಪವಾದ ಸಂಕಲ್ಪವೇ ಸಕಲ ಭಕ್ತೋದ್ಧಾರಕ್ಕೆ ಬೀಜವಲ್ಲದೆ ಇಲ್ಲಿ ಪತ್ರ ವ್ಯವಹಾರಗಳ ಒಪ್ಪತ್ತು ಕೂಡ ಇಲ್ಲ. ಇದು ಪರಮಾತ್ಮನ ಆಶೀರ್ವಾದ. ಸರಿ, ಒಂದು ಒಳ್ಳೆ LIC ಆಫೀಸ್, ದೊಡ್ಡ ಆಫೀಸ್, ಸೆಂಟ್ರಲೈಸ್ ಆಫೀಸ್, ಸಿಕ್ಕಾಪಟ್ಟಿ ಅಲ್ಲಿ ಜನ ಕೆಲಸ ಮಾಡ್ತಿತ್ತು. ಕೆಲಸ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಒಂದು ಏನಾಯ್ತು, ಯಾವುದೋ ಮೂಲೆ ಆಗಿದ್ದೆ, ಎಲ್ಲೋ ಒಂದಿಷ್ಟು ಪೇಪರ್ ದಂಡಾಗಿದ್ದೆ, ಒಂದು ನಾಗರ ಹಾವು ಬಂದೆ, ಬಡ ಹಿಂಗೆಲ್ಲ ಟೇಬಲ್ ಮುಂದೆ ಓಡಾಡಿ ಒಳಗೆ ಹೋಗಿ ಎಲ್ಲೋ ಒಂದು ಕಡತದೊಳಗೆ ಹೊಕ್ಕೊಂಬಿಟ್ಟು ಹಾವು ಬಂದು ಹೊಕ್ಕೊತ್ತು. ಎಲ್ಲಮ್ಮ ಚಪ್ಪಾಳೆ ಆಗ್ರ ಅವಾಗ ಅವನಾರ ನೋಡಿ ಮಾತಾಡೋದು ಕಲೀರಪ್ಪ. ದೊಡ್ಡ ಆಫೀಸ್, ಸಿಕ್ಕಾಪಟ್ಟೆ ಜನ, ಒಂದೊಂದು ಫೂಟ್ ಒಂದೊಂದು ಫೈಲ್ ಇತ್ತು, ಅಲ್ಲೆಲ್ಲ ಸಿಕ್ಕೊಂಡ್ಬಿಟ್ಟಿತ್ತು. ಸಿಕ್ಕೊಂಡು ಕೂಡ ಹಾವು ಹಾದ್ಕೊಳ್ಳಿ ಎಲ್ಲರೂ ಹಾವು 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 ಸಿಗದೆ ಎಲ್ಲರೂ ಹೊರಗೆ ಹೋದ್ರು. ಯಾರೋ ಒಬ್ರು ಆ ಕಡೆ ತಹಶೀಲ್ದಾರ್ ಜೀಪ್ ಬಂತು. ಏನದು, ಯಾಕೆ ಓಡಾಡ್ತೀರಿ ಜನ ಯಾಕೆ ಕೊಡಿರಿ? ಸರ್ ಇಲ್ಲ, LIC ಆಫೀಸ್ನ ಹಾವು ಹೋಗ್ತೈತಿ ಅಂದ್ಕೂಡ ಹಾವು ಕಡಿದ ಕೂಡಲೇ ಸತ್ತವ್ರಿಗೆ ಕೊಡ್ಬೇಕು, ನೀವು ಹಾವು ಬಂದು ಹಿಂಗೆ ಯಾಕೆ ಹೊಡೆದಾಡ್ತೀರಿ ಅಂತ ಅವ್ರು ಅಂದ್ಕೂಡ ಅವ್ರು ಇಲ್ಲ ಸರ್ ಭಾಳ ತ್ರಾಸ ಆಗೈತಿ, ಏನಾರು ಮಾಡಿ ಹಾವು ಹೊರಗೆ ಹಾಕ್ಬೇಕು ಅಂದ್ಕೂಡ ತಹಶೀಲ್ದಾರ್ ಮಗಲ್ದಾಗಿದ್ದಂಥ ಒಬ್ಬರು ತಲಾಟಿನ ಕೇಳಿ ಹಳ್ಳಿಯಾಗ ಯಾರು ಹಾವು ಹಿಡಿ ಅವ್ರಿಗೆ ಗೊತ್ತದ ರಣ್ಣಿನಗಂದು ಮುದುಕದಂಗ್ರಿ ಬಾಗಲಕೋಟೆ ಕಡೆ ಅವ ಹಾವು ಹುಡುತಾನೆ. ಕರ್ಸವನಿಗೆ ಗಾಡಿ ಕೊಟ್ಟು ತಹಶೀಲ್ದಾರ್ ಬಾ ಅಂತ ಅಂದ್ಕೊಳ್ಳಿ. ಆ ಮುದುಕ ಬರ್ತಾರೆ. ಆ ಮುದುಕ ಬಂದು ಏನತ್ರಿ ಹಾವು ಹೋಗಿತ್ತು ಒಳಗೆ ಹಾವು ಹಿಡ್ತಾರೆ, ಎಲ್ಲ ಮಂದಿ ಎಂಜಿ ಹೊರಗೆ ನಿಂತೈತಿ, ಆಫೀಸ್ ಟೈಮ ಹೋಗೊಳಗೆ ಅಂತಂದು ಆ ಮೇಲಕ್ಕೆ ಒಳಗೆ ಒಂದು ಸಣ್ಣ ಪುಂಗಿ ತಂದಿದ್ದು ಹಿಂಗೆ ಬಾರಿಸಿದ. ಆ ಪತ್ರದಾಗಿದ್ದ ಹಾವ ಮೆಲ್ಲಕ್ಕೆ ಹೊರಗೆ ಬಂದು ಹಿಂಗೆ ಆಡಾಕತ್ತಿ ಬದುಕಿನ ಬುಟ್ಟ್ಯಾಗ ಹಾಕಿ ಹಿಂಗೆ ಹಿಡ್ಕೊಂಡೆ, ಆ ಬುಟ್ಟಿ ಬಗಲಾಗಿ ಹಿಡ್ಕೊಂಡ್ಬಂದ ನಡ್ರಿ ಸರ್ ಒಳಗೆ ಹೋಗೋರಂತೆ ಎಲ್ಲ ಮಂದಿ ಒಳಗೆ ಹೋಗಿ. ಆ ತಹಶೀಲ್ದಾರ್ ಏನಂದ, ಏನಪ್ಪ ಭಾಳ ಚಲೋ ಆತ್ ಮುದುಕ, ವಯಸ್ಸು ಭಾಳ ಆಗೈತೆ ನನಗೆ, ಅಡದೂರಿಂದ ಬಂದು ನಮ್ಮ ಕರೆಗೆ ಅಲ್ಲಿ ತನಕ ನೀವು ಹೊಡ್ಕೋರೆ. ಯಾರು ಲೆಟರ್ ಕೊಡ, ಗುರು ಕರುಣೆಯ ಮುಂದೆ ಪತ್ರ ವ್ಯವಹಾರಗಳಿಲ್ಲ. ಗುರು ಕರುಣೆ ಮೇಲೆ ಏನಾದ್ರೂ ಪತ್ರ ಬರುತ್ತಿದ್ರೆ ಅಂತಃಕರಣವೇ ಪತ್ರ, ನಿಜ ಭಕ್ತಿಯೇ ಪೆನ್ನು. ಜಪಾದರಾದಂತಹ ಶಿವಶಾಂತಿರಪ್ಪಂಗಳು ಪವಿತ್ರ ಭೂಮಿಯಲ್ಲಿ ಪಾದವನ್ನು ಇಟ್ಟಿದ್ದಾರೆ. ನೀವು ಮಾಡಬೇಕಾದದ್ದು ಏನೂ ಇಲ್ಲ, ವಸೀಲೆ ಇಲ್ಲ, ಇಲ್ಲಿ ಯಾವುದೂ ವಸೀಲೆ ಇಲ್ಲ. ಬೆಳಗಾಗಿ ಹೇಳೋದು, ಒಂದು ಬಕೆಟ್ ನೀರು ಸ್ನಾನ ಮಾಡ್ಕೊಳ್ಳೋದು, ಕೆಲಸ ಮಾಡಿಕೊಂಡೆ ಮೆಲ್ಲಗೆ ಬಂದೆ ಅವರ ಪಾದಕ್ಕೆ ಒಂದಿಷ್ಟು ನಮಸ್ಕಾರ ಮಾಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಏ ಪ್ರಕ್ಷೈಕ ಮಾನವ. ಏನು ನೋಟಂ ಬೆಳ್ಳಂ ಬಂಗಾರಂ ಅಂದಿಲ್ಲ. ಭಾಳ ಮಂದಿ ಸ್ವಾಮಿಗಳಿಗೆ ನೋಟಂ ಬೆಳ್ಳಂ ಬಂಗಾರಂ ಚಲೋದೊಂದು ಎಂಬಾಸಡರ್ ಕಾರಂ ಅವನು ತಗೊಂಡು ಬಂದ್ರೆ ಬಾ ಭಕ್ತಂ, ಇಲ್ಲಂದ್ರೆ ನಡಿ ಭಕ್ತಂ. ಈ ಕಾಡಿ ನಮ್ಮ ಕಡೆ ಈ ಕಾಡಿ ಚಲೋದಾಗಿ. ಆದ್ರೆ ಶಾಸ್ತ್ರ ಏನದಂದ್ರೆ ಪತ್ರಂ ಪುಷ್ಪಂ, ಸುಮ್ಮನೆ ಬರುವಾಗ ದಾರಿಯೊಳಗೆ ಯಾವುದಾದ್ರೂ ಒಂದು ಚಲೋ ಮೂರೆಯಲ್ಲಿ ಜ್ವರ ಅದೊಂದು ಇತ್ತು ಅಂದ್ರೆ ಒಂದು ಪತ್ರಿ ತಗೋ, ಒಂದು ಸುಮ್ಮನೆ ಒಂದು ಸಣ್ಣ ಹೂ ತಗೋ, ಏನೂ ಬೇಡ, ಒಂದು ತಂದು ಒಳ್ಳೆ ನೀರು ತಗೋ, ಏನೂ ಬೇಡ. ಅಕಸ್ಮಾತ್ ಸ್ವಚ್ಛಾಗಿ ಹಿಂಡಿದ ಹಾಲಿದ್ರೆ ಒಂದು ವಾಟ ಹಾಲು ತಗೊಂಡು ಬಂದು ನಮಸ್ಕಾರ ಮಾಡಿ, ಏಪ ನಾನೊಬ್ಬ ರೈತ, ನಾನೊಬ್ಬ ಉದ್ಯೋಗಸ್ಥ, ನಾನೊಬ್ಬ ಗೃಹಸ್ಥ, ನನಗೆ ಆಶೀರ್ವಾದ ನನ್ನ ತಂದೆ ಅಂತ ಇಷ್ಟು ಹೇಳಿ ಹೋಗಿಬಿಟ್ರೆ ಸಾಕು. ನಿಮ್ಮ ಭಕ್ತಿ ಪತ್ರ ವ್ಯವಹಾರದ ವ್ಯವಸ್ಥೆ ಇಲ್ಲಿಲ್ಲ. ಅಂಥ ಒಂದು ಅಪ್ಪಗಳು ಕರಾರು ಮಾಡ್ಯಾರ. ನನಗೆ 15 ನಿಮಿಷ ಮಾತ್ರ ಮಾತಾಡ್ಬೇಕು, ಇಲ್ಲ ನಿನ್ನ ದವಾಖಾನೆಗೆ ಹಾಕ್ಬೇಕಂತ. ಮುಂದಿನ ವರ್ಷ ಶ್ರಾವಣಕ್ಕೆ ಬರ್ತೇನೆ ನಾನು. ಶ್ರಾವಣದೊಳಗೆ 30 ದಿನ ಗವಿಸಿದ್ದೇಶ್ವರ ಪುರಾಣವನ್ನೇ ಈ ಗ್ರಾಮದಲ್ಲಿ ನಡೆಸಬೇಕು. ಈ ಗ್ರಾಮದಲ್ಲಿ ಸದಾ ಕಾಲದಲ್ಲಿ ಗವಿಸಿದ್ದೇಶ್ವರನ ಭಜನೆ ನಡೀತಿರಬೇಕು. ಈ ಗ್ರಾಮದಲ್ಲಿ ಸದಾ ಕಾಲ ಅನ್ನದ ದಾಸೋಹ ನಡುತ್ತಿರಬೇಕು. ಈ ಗ್ರಾಮದಲ್ಲಿ ಸಾಕಷ್ಟು ಸುಭಿಕ್ಷೆಯಾಗಿ ಸರ್ವರು ಸಂತೋಷವಾಗಿ ಮಕ್ಕಳು ಮರಿಗಳೊಂದಿಗೆ ಬಂದವರಿಗೆ ದಾನ ದಾಸೋಹವನ್ನು ಕೊಟ್ಟುವಂಥ ಪುಣ್ಯ ಕೀರ್ತಿ ಈ ಗ್ರಾಮ ಆಗಲಿ ಅಂತ ತಿಳಿದು ನಾನು ಸರ್ವರಲ್ಲಿಯೂ ಮತ್ತೊಮ್ಮೆ ನನ್ನ ನಮಸ್ಕಾರ.